ಸ್ನೇಹಿತರೆ ನಮಸ್ತೆ. ನಾವು ಇವತ್ತು ಬಾಗಲಕೋಟೆಯಲ್ಲಿರುವಂಥ 50 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆ ಬಂದಿದ್ದೀವಿ. ಸೊ ಇಲ್ಲಿನ ಸಮಯ ಏನು, ಡಾಕ್ಟರ್ಸ್ಗಳು ಯಾರಿದ್ದಾರೆ, ಇಲ್ಲಿ ಪರಿಸ್ಥಿತಿ ಏನೈತಿ ಅಂತೇಳಿ ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ಸಮಯ ಹೆಚ್ಚು ಕಡಿಮೆ ಎಷ್ಟಾಗೈತೆ ಅಂದ್ರೆ 2 ಗಂಟೆ 34 ನಿಮಿಷ. ಬರ್ರಿ ಇಲ್ಲಿ ಏನೇನೈತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಎಷ್ಟು ನಿರ್ಲಕ್ಷ್ಯತನ ಇವರು ತೋರಿಸ್ತಾರೆ ಅಂಥೇಳಿ. ಇನ್ನೂ ಕೌಂಟ್ರದವರು ಬಂದಿಲ್ಲ. ಈಗಾಗಲೇ ಸಮಯ ಎಷ್ಟು 2 ಗಂಟೆ 30 ನಿಮಿಷ ನೋಡಿ. ಸಮಯ ನೋಡಿ, ಇಲ್ಲಿ ಹೊರ ರೋಗಿಗಳಿಗೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ, ಮಧ್ಯಾಹ್ನ 1:45ರಿಂದ 4 ಗಂಟೆ 30 ನಿಮಿಷ. ಇಲ್ಲಿ ಇವತ್ತಾದರೂ ಯಾರೂ ಸಿಬ್ಬಂದಿಗಳು ಕಾಣಿಸ್ತಿಲ್ಲ. ಯಾಕೆಂದರೆ ಕೊಠಡಿಗಳನ್ನೆಲ್ಲ ನೋಡ್ಬೋದು, ಎಲ್ಲನೂ ಬಾಗಿಲು ಹಾಕೋರೆ. ಇಂಥ ವ್ಯವಸ್ಥೆಗಳಾದರೆ ಆಸ್ಪತ್ರೆಗಳು ಯಾಕಿರೋದು? ಸರ್ಕಾರಿ ಆಸ್ಪತ್ರೆಗಳಿವೆಲ್ಲ ಸರಿಯಾಗಿ ಸಮಯನ ಪಾಲನೆ ಮಾಡಲಿಲ್ಲ ಅಂತಂದರೆ ಆಸ್ಪತ್ರೆಗಳು ಯಾಕೆ? ನೋಡಿ, ಲಸಿಕಾ ವಿಭಾಗ ಇವೆಲ್ಲ ಡೋರ್ ಕ್ಲೋಸ್ ಮಾಡಿಬಿಟ್ಟಾರೆ. ಯಾವರು ಒಬ್ಬರು ಸಿಬ್ಬಂದಿ ಕಾಣಿಸ್ತಾ ಇಲ್ಲ ಇಲ್ಲಿ. ಒಬ್ಬರು ಸಿಬ್ಬಂದಿನೂ ಇಲ್ಲ. ಹಿಂಗಾದರೆ ಹೆಂಗೆ? ಈ ಕಡೆ ಅಡ್ಮಿಟ್ ಇದ್ದವ್ರಿಗೆ ಇಲ್ಲಿ ನೋಡಿ, ಒಬ್ಬರು ಸಿಬ್ಬಂದಿ ಆದರೂ ಇದ್ದಾರಾ ಆಸ್ಪತ್ರೆಯಲ್ಲಿ? ಎಲ್ಲ ಡೋರ್ಗಳು ಕ್ಲೋಸ್ ನೋಡಿ. ಇಲ್ಲೂ ಯಾರೂ ಇಲ್ಲ ಅಂತಂದರೆ ಇವತ್ತು ಉತ್ತರ ಕರ್ನಾಟಕ ಪರಿಸ್ಥಿತಿ ಇಷ್ಟು ಹದಗೆಟ್ಟು ಹೋಗ್ತಾ ಇದೆ ಅಂದರೆ ಇಲ್ಲಿ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ, ತಪಾಸಣೆ ಕೊಠಡಿ, ದಂತ ಚಿಕಿತ್ಸಾ ವಿಭಾಗ ಯಾರೂ ಇಲ್ಲ, ಎಲ್ಲ ಡೋರ್ಗಳು ಕ್ಲೋಸು ನೋಡಿ. ಇನ್ನೂ ಬಂದಿಲ್ಲ. ಎಷ್ಟು ಗಂಟೆಗೆ ಬರಬೇಕು? ಸಮಯ 1 ಗಂಟೆ 45 ನಿಮಿಷಕ್ಕೆ ವಾಪಸ್ ಮಧ್ಯಾಹ್ನ ಬರಬೇಕು. ಎಲ್ಲ ಚೇರ್ಗಳು ಖಾಲಿ. ಡ್ರೆಸ್ಸಿಂಗ್ ರೂಮ್ ಇದು ನೋಡಿ, ತಪಾಸಣೆ ರೂಮು. ಯಾರೂ ಇಲ್ಲ, ಒಬ್ಬರು ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ ಇಲ್ಲಿ ಎಷ್ಟೊತ್ತಿಂದ ಕಾಯ್ತಿದ್ದಾರೆ. ಮಾತಾಡ್ಸೋಣ ರೀ. ಅಜ್ಜಿ ಅವರ ರೀ? ಕಿರ್ಸೂರ ರೀ. ಎಷ್ಟೊತ್ತಿಗೆ ಬಂದಿರಿ? 11ಕ್ಕೆ ಬಂದಿರಿ. ಏನು ತೋರಿಸೋದಿತ್ತು ರೀ ಮಗುಗೆ? ಹಾಂ, ಆಪ್ರೇಷನ್ಗೆ ಬಂದಿರಿ. ನಿಮ್ಮದು ಬ್ರದರ ಜೋಡಿ ಬಂದಿರಿ. ನೀವು ರೀ? ಹಾಂ ನೋಡಿ ಬ್ರದರ್, ನೀವಿಲ್ಲಿ 2 ಗಂಟೆಗೆ ಬಂದಿರಿ. ಇನ್ನೂ ಯಾರು ಡಾಕ್ಟ್ರು ಬಂದಿಲ್ಲ, ಯಾರೂ ಸಿಕ್ಕಿಲ್ಲ ನಿಮ್ಮ ಕೈಗೆ. ಸಮಯ ಈಗಾಗಲೇ ಎಷ್ಟು ಆಯ್ತು ನೋಡಿ ನಿಮ್ಮ ಕೈ ಟೈಮು? 2:30. ಇನ್ನೂ ಯಾರೂ ಬಂದಿಲ್ಲ. ಇನ್ನೂ ಬಂದಿಲ್ಲಲ್ಲ? ಟೈಮ್ ತೋರಿಸಿ, ಎಷ್ಟಾಯಿತು ಮೊಬೈಲ್ ಒಳಗೆ? 2 ಗಂಟೆ ನೋಡಿರಿ, 2 ಗಂಟೆ 37 ನಿಮಿಷ ಆಯ್ತು. ಈಗ ಇಲ್ಲಿ ಸಮಯ ಹಾಕ್ಯಾರ 1 ಗಂಟೆ 45 ನಿಮಿಷ. ಇಲ್ಲಿ ನೋಡಿದರೆ ಯಾರೊಬ್ಬರೂ ಇಲ್ಲ. ಇಲ್ಲಿ ಯಾರು ಸತ್ರು ಕೇಳೋರಿಲ್ಲ, ಬದುಕಿದ್ರು ಕೇಳೋರಿಲ್ಲ. ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ ನೋಡಿ. ಮೆಡಿಕಲ್ ಒಳಗೂ ಯಾರೂ ಇಲ್ಲ. ಇಷ್ಟೊಂದು ಜನ ಈಗ ಹಾಕುವಂತ ಕೂತಾರ. ಏನು ಸಮಸ್ಯೆ? ಏನು ತೋರಿಸೋದಿತ್ತು ಬ್ರದರ? ಹೆಡ್ಡೇಕ್ ಅದು. ಇನ್ನೂ ಯಾರೂ ಬಂದಿಲ್ಲಲ್ಲ? ಅಂಕಲ್ ನಿಮ್ದು ಏನಿತ್ತು ರೀ? ಕಾಲು ಗಾಯ ಆಗಿತ್ತು. ನೀವು ಇನ್ನೂ ಡಾಕ್ಟರ್ ಕಾಯಕತ್ತೀರಿ, ಇನ್ನೂ ಬಂದಿಲ್ಲ ಯಾರು? 1:40ಕ್ಕೆ ಬಂದಿರಿ, ಇನ್ನೂ ಯಾರೂ ಬಂದಿಲ್ಲ. ರೆಸ್ಪಾನ್ಸ್ ಅಲ್ಲ, ಇಲ್ಲಿ ಯಾರೂ ಇಲ್ಲ ಅಂದ್ರೆ ನಿಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಾರ? ಯಾರು ಒಟ್ಟ ನಿಮ್ಗೆ ಡಾಕ್ಟರ್ ಸಿಕ್ಕಿಲ್ಲಲ್ಲ? ಏನು ಹೇಳ್ತೀರಿ ಈ ವ್ಯವಸ್ಥೆಗೆ? ಏನು ಹೇಳ್ತೀರಿ? ಅಲ್ಲ, ಆ್ಯಕ್ಷನ್ ಇವ್ರ ಮೇಲೆ ಏನು ತೊಗೊಳ್ಳೋದು ಅಂತ. ಮಸ್ಟ್ ನೀವು 1:40ಕ್ಕೆ ಬಂದು ಕಾಯಕತ್ತೀರಿ ಇನ್ನೂ. ಈಗ ಆಲ್ರೆಡಿ ಸಮಯ ಎಷ್ಟು? 2:30, 2:38 ಆಯ್ತಾ ಈಗ? 2:38 ಎಕ್ಸಾಕ್ಟ್. ನೋಡಿರಿ, ಇಂಥ ಕೊಳಕು ವ್ಯವಸ್ಥೆ ನಮ್ಮ ಬಾಗಲಕೋಟೆಯಲ್ಲಿ. ಎಲ್ಲ ಅಧಿಕಾರಿಗಳದ್ದು ಏನು ಮಾಡ್ತಿದ್ದೀರೋ ಗೊತ್ತಿಲ್ಲ. ಒಂದು ಸ್ವಲ್ಪ ಇದನ್ನೆಲ್ಲ ಗಮನಕ್ಕೆ ತೊಗೊಳ್ರಿ. ಗಮನಕ್ಕೆ ತೊಗೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಸಾರ್ವಜನಿಕರ ಕಷ್ಟ ಯಾವನೂ ಕೇಳೋನಿಲ್ಲ ಅನ್ನಂಗೆ ಪರಿಸ್ಥಿತಿ ಆಗ್ಬಿಟ್ಟೈತಿ. ಆಸ್ಪತ್ರೆಗಳ ಕಟ್ಟಡಗಳದಾವು, ಎದಕ್ಕೆ ಬಂತು, ಇನ್ನೇನೇನೋ ಆಗೈತಿ. ಇಷ್ಟೆಲ್ಲ ಎಲ್ಲ ನೋಡ್ರಿ, ಇಂಥ ಪರಿಸ್ಥಿತಿ.
ಯಾರು ಈ ನಮೂನಿ ನಿರ್ಲಕ್ಷ್ಯತನ ಅಂತಂದ್ರೆ ಡೆವಲಪ್ಮೆಂಟ್ ಅಂತಂದ್ರೆ ಹೆಂಗೆ ಆಕೈತಿ. ಉತ್ತರ ಕರ್ನಾಟಕ ಬಹುತೇಕ ಇಂಥ ಒಂದು ನಿರ್ಲಕ್ಷ್ಯತನದಿಂದನೇ ಹಿಂದೆ ಉಳ್ಕೊಂಡೈತೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾರು ಹೇಳೋರಿಲ್ಲ ಮತ್ತು ಯಾರು ಪ್ರಶ್ನೆ ಮಾಡೋರಿಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಯಾರ್ಯಾರೆಲ್ಲ ಇದ್ದಾರೆ ನೋಡಿರಿ, ಇವ್ರ ಬಗ್ಗೆ ಒಂಚೂರು ಗಮನ ಹರಿಸಿ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ರೆ ಕಷ್ಟ.